ಸ್ನೇಹಿತರೆ, CSC ಅಥವಾ ಯಾವುದೇ ಏಜೆಂಟ್ ಅಕೌಂಟಲ್ಲಿ IRCTC ತತ್ಕಾಲ್ ಟಿಕೆಟ್ ಬುಕ್ ಮಾಡೋಕ್ಕೆ ಹೋದರೆ ಎಲ್ಲರಿಗೂ ಕೂಡ ಈ ರೀತಿಯಾದಂಥ ಒಂದು ಎರರ್ ಮೆಸೇಜ್ ಬರ್ತಾಯಿದೆ. CSC ಲಾಗಿನ್ ಇರ್ತಕ್ಕಂಥವ್ರಿಗೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, IRCTCಯಿಂದ ಇತ್ತೀಚೆಗೆ ಒಂದು ನಿಯಮವನ್ನು ಜಾರಿ ಮಾಡಲಾಗಿದೆ. ಏನಂದರೆ ಆಧಾರ್ ಕಾರ್ಡನ್ನು ನಮ್ಮ ಏಜೆಂಟ್ ಐಡಿಗೆ ಲಿಂಕ್ ಮಾಡಬೇಕು. ಅದು ಸಾಕಷ್ಟು ಜನ VLEಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನು ನಾನೀಗ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಎರರ್ ಬಂದಾಗ ನೀವೇನು ಮಾಡಬೇಕು, ನೀವು ಜಸ್ಟು ಗೂಗಲಲ್ಲಿ ಹೋಗಿ operation.irctc ಅಂತ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಏಜೆಂಟ್ ಇಂಟರ್ಫೇಸ್ ಹೋಮ್ ಪೇಜ್ ಅಂತ ಇದೆ. ಇದನ್ನು ಫಸ್ಟ್ ಸೈಟು ಇದು ಓಪನ್ ಮಾಡಿಕೊಂಡು ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ನೀವು ಇಲ್ಲಿ ಹಾಕ್ಕೋಬೇಕು. ನಿಮಗೇನು CSCಯಿಂದ ಕೊಟ್ಟಿರ್ತಾರೆ ಯೂಸರ್ ನೇಮ್ ಪಾಸ್ವರ್ಡ್, ಅದನ್ನ ಹಾಕಿ ಲಾಗಿನ್ ಮಾಡ್ಕೊಂಡಾದಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು ಅಪ್ಡೇಟ್ ಪ್ರೊಫೈಲ್ ಸಬ್ ಏಜೆಂಟ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಆಧಾರ್ ಬೇಸ್ಡ್ eKYC ಅಂತಿದೆ. ಇಲ್ಲಿ ಹೋಗಿ ನೀವು ನಿಮ್ಮ ಒಂದು ಆಧಾರ್ನ ವೆರಿಫೈ ಮಾಡ್ಬೇಕು. ನಾನು ಆಲ್ರೆಡಿ ವೆರಿಫೈ ಮಾಡಿದ್ದೀನಿ, ಹಾಗಾಗಿ ಈಗ ತೋರಿಸ್ತಾ ಇದೆ. ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಹಾಕಿ OTP ಹಾಕಿದರೆ ನಿಮ್ಮ ಒಂದು ಆಧಾರ್ ಮೊಬೈಲ್ ನಂಬರ್ ಜೊತೆಗೆ ಲಿಂಕ್ ಆಗೋದು. ಇದ್ಯಾವುದು IRCTC ID ಜೊತೆಗೆ ಲಿಂಕ್ ಆಗಿರುತ್ತೆ. ಅಕಸ್ಮಾತ್ ಇಲ್ಲಿ ಆಗಿಲ್ಲ ಅಂತಂದರೆ ನೀವು ನಿಮ್ಮ ಒಂದು ಪರ್ಸ್ನಲ್ ಐಡಿಗೆ ಏನಾದರೂ ಲಿಂಕ್ ಮಾಡಿರ್ತೀರ, ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಲಿಂಕ್ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು.